ಹಾಯ್, ಬನ್ನಿ ನಾವು ಇವತ್ತು ರವಾ ಕಿಚಡಿ ಮಾಡೋಣ. ಅದಕ್ಕೆ ಬೇಕಾದ ಸಾಮಗ್ರಿ ನೋಡ್ಕೊಳ್ಳಿ. ಈಗ ನಾನು ಒಂದು ಮಾಡಲಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಜೊತೆಯಲ್ಲೇ 1 ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ, 1 ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ, ಮತ್ತು 1 ಸ್ಪೂನಷ್ಟು ಉದ್ದಿನ ಕಾಳು ಹಾಕಿದ್ದೀನಿ. ಉದ್ದಿನ ಕಾಳು ಹಾಕಿ ಒಂದು 2 ದೊಡ್ಡ ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಈ ಜೊತೆಯಲ್ಲಿ ನಾವು 2 ಕ್ಯಾಪ್ಸಿಕಮ್ ಮತ್ತು ಗ್ರೀನ್ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತಾಯಿದ್ದೀನಿ. ಜೊತೆಲಿ ಈಗ ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿನೂ ಒಂದು 6 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಸ್ವಲ್ಪ ಕರಿಬೇವು, 2 ಟೊಮೆಟೊ, 2 ಒಣಗಿದ ಮೆಣಸಿನ್ಕಾಯಿನೂ ಹಾಕ್ತಾಯಿದ್ದೀನಿ. ಎಲ್ಲನೂ ಸೇರಿಸ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಒಂದು 10 ನಿಮಿಷ ಫ್ರೈ ಮಾಡಿದ್ರೆ ಆ ಸ್ಮೆಲ್ಲೆಲ್ಲ ಹೋಗುತ್ತೆ. ನಾವು ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಬೋದು. ಎಷ್ಟು ನೀರಂದರೆ ಒಂದಕ್ಕೆ 2 ಬಟ್ಲು ನೀರು ಹಾಕ್ತಾಯಿದ್ದೀನಿ. ಸೊ ಅವಾಗ ನಮಗೆ ಕಿಚಡಿ ತುಂಬ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಸ್ವಲ್ಪ ನೀರು ಕಮ್ಮಿ ಹಾಕಿದರೆ ಒಂಥರ ಉಪ್ಪಿಟ್ಟು ಥರ ಆಗಿಬಿಡುತ್ತೆ. ಉಪ್ಪಿಟ್ಟು ಥರ ಮಾಡಬಾರ್ದು, ಇದು ಕಿಚಡಿ. ಈಗ ರವೆನ ಸೇರಿಸ್ತಾ ಇದ್ದೀನಿ, ನೋಡಿ ಸೇರಿಸ್ತಾ ಇದ್ದೀನಿ ಹಿಂಗೆ ಚಕ ಚಕ ಅಂತ. ಆಯಿತು, ಕುದಿ ಬಂತ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತೈತೆ. ಓಹೋ ಸೂಪರಾಗಿ ಆಯಿತು. ಕಿಚಡಿ ರೆಡಿ, ರವೆ ಕಿಚಡಿ ರೆಡಿ. ನೀವು ಟ್ರೈ ಮಾಡಿಬಿಟ್ಟು ಕಮೆಂಟ್ಸಲ್ಲಿ ಹೇಳಿ ನನಗೆ. ಇದು ತುಂಬ ಟೇಸ್ಟಿಯಾಗೂ ಇರುತ್ತೆ. ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲ ಇಷ್ಟಪಟ್ಟು ತಿಂತಾರೆ. ಇವಾಗ ನನ್ನ ಜೊತೆಯಲ್ಲಿ ಈಗ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾಯಿದ್ದೀನಿ. ರೆಡಿ ಐತೆ. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ತೋರಿಸ ನೋಡಿ. ಈಗ ನೋಡೋಕ್ಕೆ ಹಿಂಗಿರುತ್ತೆ, ತಿಂದರೆ ಅಷ್ಟೇ ಟೇಸ್ಟ್ ಆಗಿದೆ. ಥ್ಯಾಂಕ್ ಯು, ಬಾಯ್.